ಇವಾಗ ಯಾವುದೋ ಟರ್ಕಿಶ್ ವಿಲೇಜ್ ಒಳಗಡೆ ಬಂದಿದ್ದೀವಿ. ಆರೆಂಜ್, ಇಷ್ಟೊಂದು ಆರೆಂಜ್ಗೆ ಮರಗಳು ಬಂದರೆ ಬೇಜಾನಿದ್ದಾವೆ. ಎಲ್ಲಿ ನೋಡಿದ್ರು ಆರೆಂಜ್ ಮರಗಳು. ನೋಡಿ ಕೆಳಗಡೆ ಎಲ್ಲ ಬಿದ್ದಿದೆ ನೋಡೋದು ಆರೆಂಜ್ ಅಲ್ವಾ. ಹಾಯ್ ಮೇರ್ಬಾ. ಎಷ್ಟು ಚೆನ್ನಾಗಿದೆ ಹಳ್ಳಿ ಇದು. ಮನೆಗಳಿಂದ ಬೆಟ್ಟ ಬೆಟ್ಟನ ಮುಸುಕಿದ ಮೋಡಗಳು. ಇಲ್ಲಿ ಗೂಬೆನ ನೋಡ. ಸೋಲಾರ್ ಎಲ್ಲ ಇಟ್ಕೊಂಡವ್ರಲ್ವ ಇರೋ. ಸೋಲಾರ್ಗೆ ಅಪ್ಗ್ರೇಡೆಡ್. ನಮ್ಮ ಹಳ್ಳಿಗಳಲ್ಲಿ ಮನೆ ಮೇಲ್ಗಡೆ ಹಪ್ಪಳ ಇಡ್ತಾರೆ. ಸಂಡಿಗೆ ಹಪ್ಪಳ ಎಲ್ಲ ಇಡ್ತಾರೆ. ಬಟ್ ಇಲ್ಲಿ ಪಕ್ಕ ಯಾವುದಾದ್ರೂ ಕಮರ್ಷಿಯಲ್ ಬಿಲ್ಡಿಂಗ್ ಇದ್ದೇ ಇರುತ್ತೆ. ಎಲ್ಲ ಮನೆಗಳೇ ಮಗ ಇದು. ನಮ್ಮ ಪಾಪರ ಹಳ್ಳಿ ಕಣ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಅಪ್ಗ್ರೇಡೆಡ್ ಹಳ್ಳಿ, ಅಡ್ವಾನ್ಸ್ ಹಳ್ಳಿ ಇದಲ್ಲ. ಏನೂ ಇಲ್ಲ ನೋಡಿ ಇಲ್ಲಿ. ಫಾರ್ಮ್ ಮಾಡೋ ಕಾಲ ಏನಿಲ್ಲ. ಏನೋ ಮಾಡ್ಕೊಂಡು ಏನೋ ಬೆಳಿತಾರೆ ಅಂತೆ. ಏನೈತಿ ಸೋರ್ಸ್ ಇವ್ರಿಗೆ? ಮತ್ತೆ ಆರೆಂಜು ನೋಡು, ಆರೆಂಜ್ ಯಾವನಿಗೆ ಗೊತ್ತು. ಬಾ ನೋಡೋಣ, ನಂಗೆ ಗೊತ್ತಿಲ್ಲ. ಎಕ್ಸ್ಪ್ಲೋರ್ ಮಾಡೋಣ. ಕೇಳ್ಬೋದು, ಲ್ಯಾಂಗ್ವೇಜ್ ಇದ್ದರೆ ಕೇಳ್ಬೋದು. ಏನು ತಿನ್ನಕ್ಕೆ ಏನು ಮಾಡ್ತೀರಾ ಅಂತ. ಹೊಟ್ಟೆಗೆ ಏನು ತಿಂತೀರಾ ಅಂತ ಕೇಳೋಣ. ಬ್ರೆಡ್ಸ್ ತಿಂತಾರೆ, ಬ್ರೆಡ್ಗಳು. ಒಂದು ಕಮರ್ಷಿಯಲ್ ಐತೆ ಹೋಟೆಲ್. ಹಿಂಗೆ ಹೋಗ್ಬೋದು ಬಾರ. ನೋಡಿ ಆರೆಂಜ್ ಎಷ್ಟು ಬಿದ್ದಿದೆ. ಇಲ್ಲಿ ಆರೆಂಜ್ ಮರನೇ ಇಲ್ಲ, ಹೋಯ್ತು. ನಾವು ನಿನ್ನೆ ಆರೆಂಜ್ ಜ್ಯೂಸ್ ಕೊಡ್ತೀವಿ, ತುಂಬ ಚೆನ್ನಾಗಿತ್ತು. ಸೊ ಟರ್ಕಿಶ್ ಆರೆಂಜ್ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಈ ಊರ ಹೆಸರು ಹೇಳ್ಬಾರ್ದಲ್ಲ, ಹೇಳಿದ್ರೆ ಹಾಳು ಮಾಡಿಬಿಡ್ತಾರೆ ಟೂರಿಸ್ಟ್ಗಳು ಬಂದು. ಆ ಮೆಹರ್ಬಾನ ನಕ್ಕೊಂಡು ಹೇಳು. ಮೆಹರ್ಬಾ ಮೆಹರ್ಬಾ ನಕ್ಕೊಂಡು ನಕ್ಕೊಂಡು ಹೇಳಿದ್ದು, ಜೋರಾಗಿ ಹೇಳಿದ್ದು ಅಷ್ಟೇ. ಹಂಗೆ ಹೇಳಿ, ಸ್ಮೈಲ್ ಮಾಡ್ಕೊಂಡು ಹೇಳು. ಇಲ್ಲಾಂದರೆ ಅವನು ನಗ್ದಾಗ ಗೊತ್ತಾ ನಮ್ಮ ಮೆಹರ್ಬಾ ಅಂದಿದ್ದ ತಕ್ಷಣ. ಅವ್ರ ಭಾಷೆಯಲ್ಲಿ ಹೇಳಿದ್ರೆ ನೋಡು. ಬುಡಕ್ಕೂ ಮಳೆ ಬೀಳುತ್ತೆ. ಮಳೆ ಮೆಹರ್ಬಾ. ಹಲೋ. ಹೊಡಿತೀವಿ ನಿಮಗೆ. ತಾತ ಕೂಡ ಬೇರೆ ದೇಶ ಬಂದಿರೋದು ಅನ್ಸುತ್ತೆ. ಕಾರೆಲ್ಲ ಇದೆಯಲ್ಲೋ ಇಲ್ಲಿ. ಕಾರ್ ಇಟ್ಕೊಂಡು ಹೋಗ್ಬಿಡು ಇಲ್ಲಿ. ಹಳ್ಳಿಯಲ್ಲಿ ಹಳ್ಳಿನ ಏನಿದು, ಸಿಟಿ ಅನ್ಸುತ್ತಿದ್ದು. ಬಟ್ ವ್ಯೂ ಸಗದಾಗಿರುತ್ತಲ್ಲ ಇವ್ರಿಗೆ. ಏನು ಬರೋದು, ಒಳ್ಳೆ ವ್ಯೂ ಬರೋದು. ಇದಕ್ಕಿಂತ ಬೇಕಾ? ಇಂಗ್ಲಿಷ್. You are from England, huh? No, we are from India. You are from India? Yeah. Okay. Yeah. First time you are coming here? Yeah, first time. Where did you take any information for here? No, we just saw Google. Just Google. Google. You So, like it here? very good. Yeah, it's very beautiful. But
windy, but you are wearing very thin. It's okay because I come from Sweden. Like Sweden. yeah, yeah, Sweden, here paradise. yeah. This is heaven for me. Yeah. You speak very good English, by the way. No, when I was working, Uh-huh. I was working abroad. Ah, that's great. That's great. Yes. Yeah. Foreign ministry. I was working foreign ministry. Oh, awesome. So you worked in the UK? Yes. Ah, great. What's your job? I am a PhD student. Sorry? PhD researcher. So you? I am working as engineer. Okay, engineer. Very Yeah. good. Yeah. Very good. Turkey is very beautiful. Very The nature is beautiful. Yes, beautiful. very The food is beautiful. beautiful. The beaches are especially the beaches are Especially this time. this one. This time, you know, this time winter. Right. But here not winter. Right. Here like summer. Some kind of yeah. Yeah. And also people are very kind. They're very nice. Yeah, yes. We felt that. Everybody is very nice. Yeah. Okay. Yeah. Okay. It was really nice meeting you. Nice meeting you. Your name, please. My name is Savaş. Savaş. Savaş, you know what does it mean, Savaş? It means war. War. Wow. Oh, that's nice. Shabash in English is like Very good. Well, very good. Very good or something like that. Yeah. Nice. Yeah. In Hindi. What's your name? Akshay. 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 That's right. Akshay. Lalit. Lalit. Lalik. Lalit. Very good, Lalik. Thank you. Thank you so Have a much. nice day. Have a nice day to you too, sir. ಸಭಾಷಿನಿ. ಇಲ್ಲಿ ನೋಡಿ ಪೊಮೊಗ್ರಾನೇಟ್ಸ್ ಎಲ್ಲ ಮರದಿಂದ ಕೆಳಗಡೆ ಬಿದ್ದು ವೇಸ್ಟ್ ಆಗಿದೆ. ಅಷ್ಟು ನ್ಯಾಚುರಲ್ ರಿಸೋರ್ಸಸ್ ಇದೆ ಇಲ್ಲಿ. ಪೊಮೊಗ್ರಾನೇಟ್ ಆಗಿರಲಿ ಅಥವಾ ಆರೆಂಜ್ ಆಗಿರಲಿ, ಅದಕ್ಕೆ ಅಲ್ವಾ ತುಂಬ ಪೊಮೊಗ್ರಾನೇಟ್ ಜ್ಯೂಸ್ ಇರೋದಿಲ್ಲ, ಪ್ಲಸ್ ಆರೆಂಜ್ ಜ್ಯೂಸ್. ಹೌದು. ನೋಡಿ ಆರೆಂಜ್ ಫ್ರೆಂಡ್ಸ್. ಹೌದು. ಫ್ರೆಂಡ್ಸ್ ಅಂದರೆ ಯಾರು ನೋಡೋದಿರೋ ಬರೀ 5 + 1 6. 6 ಜನ 5 ಜನ ಅವ್ರಿಗೆ ಇದೆ. ಯಾರೂ ನೋಡಲ್ಲ. ನಿನ್ನ ಫ್ರೆಂಡ್ ನಿನ್ನ ಬ್ರೆಸಿಲಿಯನ್ಸ್ ಫ್ರೆಂಡ್ಸಿಗೆ ತೋರಿಸ್ಬೋದು, ಹೌದು. ಅವ್ರಿಗೆ ಅರ್ಥ ಆಗಲ್ಲ ಬಿಡು. What did Akshay say? Why acts like Ando? Oh, he's very sexy. ಬೆಳಗ್ಗೆ ನೋಡ್ದ ಕೋಳಿ ಕೂಗ್ತು ಒಂದು 6 ಗಂಟೆ ಹಂಗೆ. ಅವಾಗಲೂ ನಿಂಗೆ ಎಚ್ಚರಿಕೆ ಆಗಿದ್ದು. ನನಗೆ ಅಲಾರಾಮ್ ಹೊಡಿತು, ಅದಕ್ಕೆ ಎಚ್ಚರಿಕೆ. ಗುರು ನನಗೆ ಏರ್ಪೋರ್ಟ್ಗಿಂತ ಒಳ್ಳೆ ನಿದ್ದೆ ಬಂತು ಗುರು ನೆನೆ. ಹೌದೇನೋ? ಹಾಂ, ಏರ್ಪೋರ್ಟಲ್ಲಿ ಚಾಟನೂ ನಿದ್ದೆ ಮಾಡೋಕ್ಕಾಗಿಲ್ಲ. ಭಯ ಇರ್ತಿತ್ತು, ಆ ಬೋಳಿ ಮಗ ಏನಾದರೂ ಬಂದು ಎತ್ಕೊಂಡ್ಬಿಡ್ತಾನೆ ಅಂತ. ಅದೇ ಟ್ರೆಕ್ಕಿಂಗ್ ಬಿಟ್ಟು ಸುಸ್ತಾಗ್ಬಿಟ್ಟಿದ. ಸುಸ್ತಾಗಿಲ್ಲ ಕಣೋ, ಏನು ಹಿಂಗೆ ಹೋದೇನೋ ಹಂಗೆ ಹೋದ. ಹೆಂಗೆ ಬಂದ್ವಿ ನಾವು? ನಂಗೆ ಗೊತ್ತಾಗ್ತದೆ ಎಲ್ಲ ಒಂದೇ ಥರ. ಅದಾದ ಕನ್ಫ್ಯೂಸ್ ಮಾಡ್ಬಿಟ್ಟ. ಇಲ್ಲೇ ಇಲ್ಲಿ ಬಂದಿದೆ ಅಂತ. ಯಾವ ಊರು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಹಾಂ, ನಾಯಿ ನೋಡು. ನಿಮ್ಗೆ ಯಾವ ಊರು ಗೊತ್ತಾ? ಇದು ಊರು ಯಾವುದು? ಹುಡುಕು ಮಗ. ಸೊ ಹುಡ್ಕೋಣ ಇರು. ಇದು ಲೊಕೇಶನ್ ಸೇವ್ ಆಗುತ್ತೋ ಐಫೋನಲ್ಲಿ ವಿಡಿಯೋ ಮಾಡಿದ್ರೆ, ಅದು ಫೋಟೋ ತೆಗೆದ್ರೆ ಹುಡ್ಕೋಣ ಬಿಡು. ಇಲ್ಲಿಲ್ವನೋ ಕಮುಲಕ ಕಾಣಿಸ್ತಿದ್ಯಾ? ಓಡ್ಬೇಡ ಜಾಸ್ತಿ ಅಟ್ಟು ಹತ್ರನೇ ಇರು. ಇಲ್ಲ ಈ ಕಡೆ ಆ ಕಡೆ ಹೋಗು. ಈ ಕಡೆ ಏನಿಲ್ಲ ಕಡೆ ಹಿಂಗೆ ಹೋಗೋಣ ಬಾರೋ ಬಾ. ಈ ಕಾರಲ್ಲಿ ಹೋಗ್ತಾವ, ಅಲ್ಲಿ ಹೋಗ್ಬಿಡೋಣ ಬಾ. ಕಮಲುಕ ಅದು ಕಚ್ಚಂಗಿದ್ರೆ ಇಷ್ಟೊತ್ತಿಗೆ ಒಂದು ಕಚ್ಬಿಡ್ತಿತ್ತು. ಅದೊಂದು ಇದೇ ಗೊತ್ತಾ ಗಾದೆ, ಬೊಗಳ ನಾಯಿ ಕಚ್ಚಲ್ಲ, ಆ ಥರ ಕಚ್ಚನಾಯಿ ಬೊಗಳಲ್ಲ. ಇನ್ನೂ ಬರ್ಬೋದು ನಮಗೊಂದು. ಹಾಂ, ಅಲ್ಲಿ ಇಲ್ಲಿ ಬಂದಿದ್ದೀವ ಅಂತ ನನಗೆ. ಎಲ್ಲಿದ್ದು ಬೇಡ
ಇರು ಹೌದು ಅಲ್ವಾ? ಇರು ಲೊಕೇಶನ್ ಹಾಕ್ತೀನಿ ನಾನು ಗೂಗಲ್ ಮ್ಯಾಪ್ಸಲ್ಲಿ. ಹೂಗುರು ಮೌಂಟೇನ್ ಹತ್ರ ಬಂದಿದ್ದೀವಿ ನೋಡು. ಮೌಂಟೇನಿಂದ ದೂರ ಹೋಗ್ಬೇಕು ತಾನೆ ನಾವು. ಹೋಗೋಣ ಹೋಗ್ಲಿ. ಸಿಗ್ನಲ್ ಸಿಗ್ತದೆ ಅಲ್ಲ? ಸಿಗ್ತದೆ. ಕಮಲು ಅಕ್ಕ ಬರೋಣ. ಕುಮಲೂಕ ಅಲ್ಲ, ಅದು ಬಸ್ ಸ್ಟ್ಯಾಂಡ್ ಅಂತ ಅರ್ಥ. ಬಟ್ ಕುಮಲೂಕ ಅನ್ನೋದು ಹಳ್ಳಿ ಹೆಸರು. ನಾಯಿ ತಿರ್ಗಾ ಬಡ್ಕೊಂತದ. ಯಾರು ನಾಯ? ಹಳ್ಳಿ ಒಳಗಡೆ ಕಳ್ದೋಗಿದ್ದೀವಿ ನಾವು. ಗೊತ್ತು ಆರೆಂಜ್ ಅಲ್ಲಿ ಉಚ್ಚೆ ಮಾಡಬೇಕು. ಅವೆಲ್ಲ ಇದಾರೆ ಮನೆ. ನೋಡಿ ನಮ್ಮ ಇಂಡಿಯನ್ ಮೆಂಟಾಲಿಟಿ ಎಲ್ಲೋದ್ರೂ ಬಿಡಲ್ಲ. ಅವರು ಉಚ್ಚೆ ಮಾಡ್ತಾರೆ ಯಾರು? ಫ್ರೆಂಡ್ಸ್. ಇಲ್ಲ, ವಸಂತ್ ಗೋಸ್ ಟು 5 ಸ್ಟಾರ್ ಹೋಟೆಲ್ ರೆಸ್ಟೋರೆಂಟ್ ಟು ಪಿಸ್. ಆ್ಯಕ್ಚುಲಿ ನೊಮ್ಯಾಡ್ ಲೈಫ್ ಅಲ್ವಾ ಲಾಸ್ಟ್ 48 ಅವರ್ಸಿಂದ. ಬಂದ್ವಿ ಕೆಳಗೆ ಇಳಿಬೇಕಷ್ಟೇ. ರೈಟ್. ಯುರೋಪಿಯನ್ ಅಂದರೆ ಅರ್ಥ ಆಗಲ್ಲ ಕಣೋ. ಏನು? ಇದೆಲ್ಲ ಇಂಡಿಯಾದಲ್ಲೇ ಕಡ್ದಿರೋದು. ಹೌದಾ? ಹಿಂಗಂದ್ರೆ ಇದು ಹುಚ್ಚೆ ಅಂತಾರೆ. ಇದನ್ನು ತುಂಡನ ಇದು. ಅವನೆಲ್ಲೂ ಹಾಕಲ್ಲ ಬಿಡೋ. ಅದು ಹಾಕಲ್ಲ ಬಿಡೋ, ಕ್ರಾಪ್ ಆಗುತ್ತೆ. ಏನಕ್ಕೆ ಹಿಂಗಂತಾರೆ? ಇದಕ್ಕೆ ಸಣ್ಣ ಸ್ಕೂಲಲ್ಲಿ ಹಿಂಗಂತಾರೆ ಅನ್ಸುತ್ತೆ. ಇವಾಗ ಹಿಂಗಂದ್ರೆ ಇಷ್ಟ ನೀ ಹಂಗೆ ಹೇಳ್ತಿದ್ದ ಇಲ್ಲಿ? ಇಲ್ಲ, ಈ ಸ್ಕೂಲ್ ವಿಜಯಶ್ರೀ ಹಿಂಗಿದ್ದಾನೆ. ಅಲ್ಲ ವಿಜಯಶ್ರೀ ಅಂತದ್ವಿ. ನಿಂಗಿತ್ತು ಹಿಂಗೆ ಹೇಳ್ತಾನೆ. ನಾನು ಏನು ಮಾಡಲಿ? ವಿಪರ್ಯಾಸ. ಹಿಂಗೆ ಇಲ್ಲೇ ಬಂದ್ವಲ್ಲ ತಿರ್ಗಾ ಈ ಇದ್ರ ಹತ್ರ ಹಿಂಗೆ ಹೋಗ್ಬೇಕಾಯ್ತು ನಾವು. ತಾತ ಸಿಕ್ತು. ಗುರು ಎಷ್ಟು ಕ್ವಾಯ್ಟ್ ಆಗಿದೆಯಲ್ಲ ಗುರು ಇಲ್ಲಿ. ನಂಬಿಟ್ಟು ಯಾರೂ ಮಾತಾಡ್ತಿಲ್ಲ. ನೋಡ್ದ ಟರ್ಕಿಶ್ ಹಳ್ಳಿ ಚೆಕ್ ಬಂದ್ವಿ ನೋಡು. ಗೊತ್ತಾಯ್ತಾ ಬ್ರಿಡ್ಜು? ಸೊ ಕುಮಲೂಕ ಪ್ರೊನೌನ್ಸಿಯೇಷನ್ ತಪ್ಪಿರ್ಬೋದು. ಈ ಹಳ್ಳಿಗೆ ಬಂದು ವ್ಲಾಗ್ ಮಾಡಿ ಒಬ್ಬ ಲೋಕಲ್ನ ಮಾತಾಡಿಸಿ ಅಲ್ಲಿನ ಬಿಲ್ಡಿಂಗ್ಸ್ ಹೇಗಿರುತ್ತೆ, ಲೈಫ್ ಸ್ಟೈಲ್ ಕವರ್ ಮಾಡೋಕ್ಕಾಗಿಲ್ಲ. ಮನೆಯಲ್ಲ ಒಂದೇ ಥರ ಇರುತ್ತೆ. ಬಟ್ ಬೆಕ್ ಮಾತ್ರ ಕಾಮನ್, ಎಲ್ಲ ಕಡೆ ಸಿಗುತ್ತೆ. ಏನು ಇಲ್ಲಪ್ಪ, ಊಟ ಇಲ್ಲಪ್ಪ ನಮ್ಮ ಹತ್ರ. ಅಲ್ಲ, ಅದು ಯಾಕೆ ಬಂದ್ರಿ ಅಂತ ಹೋಗಿ
ನೋಡಿ ನಾಯಿಗಳು ನೋಡಿ, ಇದು ಬೀದಿ ನಾಯಿಗಳ ಥರ ಇವ, ಇವು ಹೈಬ್ರಿಡ್ ನಾಯಿಗಳ ಥರ ಬೀಗಲ್ ಥರ ಇದೆ ಅದು. ಲೋ ಇದಾ ಇದೆ ಇದಾ ರಾಜಾರಿ ಇವಾಗ ನಾವು ಹಂಗೆ ಹೋಗಿದ್ದು, ಬಟ್ ಹಿಂಗೆ ಬಂದ್ವಿ. ನಮ್ಮದೇ ಕಾರ್ ತಾನೆ, ನಮ್ಮದೇ ಕಾರು, ಬಟ್ ಹಂಗೆ ಹೋಗಿದ್ದು ನಾವು. ಇಲ್ಲೇ ಮಾಡ್ತೀವಿ ನಾವು, ಚೆನ್ನಾಗಿ ಕಟ್ಟಲ್ಲ ಆಗ್ತದೆ ನಮಗೆ. ಇರೋ ಇಲ್ಲಾಂದ್ರೆ ಅಲ್ಲಿ ಮುಂದೆ ನೋಡ್ಲಿ ಬಿಡು, ಮುಂದೆ ಫಾರೆಸ್ಟ್ ಇದೆ, ಬಾರೋ ಅಲ್ಲಿಗೆ ಮಾಡಿ ಅಂತ ನೋಡ್ತಾರೆ ಇದನ್ನು ಅಷ್ಟೇ. ಗುರು ಇದೆಲ್ಲ ಟಾಪ್ ಕ್ಲಾಸ್ ಆರ್ಕಿಟೆಕ್ಚರ್ ಥರ ಇದಲ್ವಾ. ಸ್ವಿಟ್ಜರ್ಲ್ಯಾಂಡ್ ಹಳ್ಳಿ ಥರ ಇಲ್ವಾ ಇಲ್ಲಿ? ಸೊ ಇದೀಗ ಬಂದ ಸುದ್ದಿ, ಈ ಊರಿನ ಹೆಸರು ಕುಂಬಲುಕ ಅಲ್ಲ, ಏನೋ ಹೆಸರು ಕಾರಾ ಹೌಸ್ ಅಂತ. ಸೊ ಇಲ್ಲಿ ಈ ಊರಲ್ಲಿ ಲ್ಯಾಕ್ಟೋಸ್ ಫ್ರೀ ಇದು ಸಿಗುತ್ತೆ, ಏನೋ ಯೋಗರ್ಟ್, ಬಟರ್ ಮಿಲ್ಕ್ ಸಿಗುತ್ತೆ, ಅಂದ್ರೆ ಇದು ಮಜ್ಜಿಗೆ ಸಿಗುತ್ತೆ. ನಮ್ಮೂರಲ್ಲಿ ಇದೆಲ್ಲ ಕೇಳಿದ್ರೆ ಎಮ್ಮೆ ಮೇಲೆ ಕೊಟ್ಕೊಂಡು ಕಳಿಸ್ತಾರೆ. ಸೊ ಅಷ್ಟೇ. ಇಲ್ಲೊಂದು ಮಾರ್ಕೆಟ್ ಇತ್ತು, ಶಾಪಿಂಗ್ ಮಾರ್ಟ್, ಅಲ್ಲಿ ಕೇಳಿದ್ವಿ, ಅವ್ರು ಹೇಳಿದ್ರು ಕಾರಾ ಹೌಸ್ ಅಂತ. ಅದು ಪ್ರೊನೌನ್ಸಿಯೇಷನ್ ತಪ್ಪಿರ್ಬೋದು.